ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಲ್ಲಿ ನಿಧಿ ಸಿಕ್ಕಿದ್ದೇ ತಡ ಇಡೀ ರಾಜ್ಯದ ಕಣ್ಣು ಲಕ್ಕುಂಡಿ ಮೇಲೆ ನೆಟ್ಟಿದೆ. ಅದೇ ನೆಲದಲ್ಲಿ ಸರ್ಕಾರದಿಂದಲೇ ಉತ್ಖನನ ಆರಂಭ ಆಗಿದ್ದು 4ನೇ ದಿನ ಕೂಡ ಐತಿಹಾಸಿಕ ವಸ್ತುಗಳು ಪತ್ತೆಯಾಗಿದೆ. ಬನ್ನಿ ಹಾಗಿದ್ರೆ ನಿನ್ನೆ ಏನೆಲ್ಲ ಸಿಕ್ತು ಲಕ್ಕುಂಡಿಯಲ್ಲಿ ನೋಡೋಣ. ಲಕ್ಕುಂಡಿ ನೆಲದಲ್ಲಿ ಬಗೆದಷ್ಟು ಹೊರಬರ್ತಿದೆ ರಹಸ್ಯ. ಉತ್ಖನನದ ವೇಳೆ ದಿನಕ್ಕೊಂದು ಪ್ರಾಚೀನ ವಸ್ತು ಪತ್ತೆ. ಕಲ್ಯಾಣ ಚಾಲುಕ್ಯರ ನೆಲೆಬೀಡು ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಐತಿಹಾಸಿಕ ಅವಶೇಷ ನಿಧಿಗಾಗಿ ಉತ್ಖನನ ನಡೀತಾ ಇದೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಆವರಣದಲ್ಲೇ ಜಿಲ್ಲಾಡಳಿತ ಶೋಧ ನಡೆಸ್ತಾ ಇದೆ. ಉತ್ಖನನ ಕಾರ್ಯ ಇಂದಿಗೆ 5ನೇ ದಿನಕ್ಕೆ ಕಾಲಿಟ್ಟಿದೆ. 2ನೇ ದಿನ ಪಾಣಿಪೀಠ, 3ನೇ ದಿನ ಕಲ್ಲು ನಾಗರ ಪತ್ತೆಯಾಗಿತ್ತು. ನಿನ್ನೆಯೂ ಶೋಧದ ವೇಳೆ ಹುದುಗಿ ಹೋಗಿದ್ದ ಸಾಕಷ್ಟು ಪ್ರಾಚ್ಯ ವಸ್ತುಗಳು ದೊರೆತಿವೆ. ಅಮೂಲ್ಯವಾದ ಕಾಲಕುಸುರಿಯ ಶಿಲೆಗಳು ಸಿಕ್ಕಿವೆ. ನಿನ್ನೆ ಸಂಜೆ 4ನೇ ದಿನದ ಉತ್ಖನನದ ವೇಳೆ ಶಿಲಾಯುಗದ ಕೊಡಲಿ ಆಕಾರದ ಶಿಲೆ ಪತ್ತೆಯಾಗಿದೆ. ಇದರ ಬೆನ್ನಲ್ಲೇ ಮತ್ತೊಂದು ಲೋಹದ ಗಂಟೆ ಪತ್ತೆಯಾಗಿದೆ. ಇನ್ನು ಸಂಜೆ ಉತ್ಖನನ ಕಾರ್ಯ ಮುಗಿಯೋ ಹಂತದಲ್ಲಿ ಮತ್ತೊಂದು ಬೋದಿಗೆ ಪತ್ತೆಯಾಗಿದೆ. ಬೋದಿಗೆ ಅಂದ್ರೆ ಐತಿಹಾಸಿಕ ದೇವಸ್ಥಾನದ ಛತ್ತು ಅಥವಾ ಮೇಲ್ಚಾವಣಿ ಮಧ್ಯದಲ್ಲಿರುವ ಗೋದಿಗೆ ಭಾಗದ ಅವಶೇಷವಾಗಿದೆ. ಈಗ ಸಿಕ್ಕಂತ ಒಂದು ಶಿಲೆ ಯಾವುದು ಅನ್ನೋದು ನಾವು ತೋರಿಸ್ತೀವಿ. ಇಲ್ಲಿ ಈ ಭಾಗದಲ್ಲಿ ಈಗಾಗಲೇ ಏನು 4ನೇ ದಿನದ ಉತ್ಖನನ ಕಾರ್ಯದಲ್ಲಿ ಈ ಒಂದು ಶಿಲೆಯನ್ನು ಸಿಕ್ಕಿದೆ. ಇದಕ್ಕೆ ಬೋದಿಗೆ ಅಂತ ಹೇಳ್ತಾರೆ. ಏನು ದೇವಸ್ಥಾನಗಳ ಅಂದರೆ ಪುರಾತನ ದೇವಸ್ಥಾನಗಳ ಛತ್ತು ಮತ್ತು ಕಂಬಗಳ ನಡುವೆ ಇರುವಂಥ ಬೋದಿಗೆ ಅಂತ ಹೇಳಲಾಗ್ತದೆ. ಈಗಾಗಲೇ ಕೆಲವು ಗ್ರಾಮೀಣ ಇಲ್ಲಿ ಏನು ಲಕ್ಕುಂಡಿ ಗ್ರಾಮದ ಕೆಲವು ಹಿರಿಯರು ಕೂಡ ಹೇಳೋ ಪ್ರಕಾರ ಅದಕ್ಕೆ ಬೋದಿಗೆ ಅಂತಾರೆ. ಯಾಕೆಂದರೆ ಛತ್ತು ಮತ್ತು ಕಂಬದ ನಡವಳಿಕೆ ಈಗಾಗಲೇ ಐತಿಹಾಸಿಕ ದೇವಸ್ಥಾನಗಳಲ್ಲಿ ನೋಡಿದ್ರೆ ಇಂಥವು ಅನೇಕ ಅವಶೇಷಗಳು ಕಾಣ್ತವೆ. ಹೀಗಾಗಿ ಅದೇ ಇರ್ಬೋದು ಇರ್ಬೋದು ಅಂತ ಹೇಳಲಾಗ್ತಿದ್ದಾರೆ. ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗ್ತಾ ಇದ್ದಾವೆ. ಇನ್ನೂ ಒಂದು 2ರಿಂದ 3 ಅಡಿ ಹೋದರೆ ಸಾಕಷ್ಟು ಇನ್ನೂ ಪ್ರಾಚ್ಯ ಸಿಗುವ ನಿರೀಕ್ಷೆಯಲ್ಲಿದ್ದೇವೆ. ಹಾಗೂ ಒಂದು 5ರಿಂದ 6 ಅಡಿ ಕೆಳಗಡೆ ಹೋದರೆ ಆ ದೇವಸ್ಥಾನದಿಂದ ಏನು ಬಾವಿಗೆ ಒಂದು ಮೆಟ್ಟಿಲುಗಳ ಸಂಕೀರ್ಣ ಇತ್ತು ಅಂತ ಏನು ನಮ್ಮ ಹಿರಿಯರು ಇತಿಹಾಸ ತಜ್ಞರು ಹೇಳ್ತಾರೆ, ಅದು ಸಿಗ್ಬೋದು ಸರ್. ಇನ್ನು ಐತಿಹಾಸಿಕ ಕೋಟೆ ಗೋಡೆಯಲ್ಲಿ ಸಾಲು ಸಾಲು ಪುರಾತನ ಕೆತ್ತನೆಗಳು ಕಾಣಿಸ್ತಾ ಇವೆ. ಇದರಿಂದ ಲಕ್ಕುಂಡಿ ಚಿನ್ನದ ಸಂಪತ್ತಿನಲ್ಲಿ ಮಾತ್ರ ಶ್ರೀಮಂತಿಕೆಯಲ್ಲ, ಶಿಲ್ಪಕಲೆಗಳಲ್ಲೂ ಶ್ರೀಮಂತಿಕೆ ಹೊಂದಿದ ನಾಡು ಅನ್ನೋದನ್ನ ಸಾರಿ ಸಾರಿ ಹೇಳ್ತಿದೆ. ಲಕ್ಕುಂಡಿ ಅಂದರೆ ಲಕ್ಷ್ಮೀ ಊರು ಅಂತ ಹೇಳುತ್ತೆ. ಲಕ್ಷ್ಮೀ ಊರು ಅಂದರೆ ಸಕಲ ಸಂಪತ್ಭರಿತವಾದಂಥ ಲಕ್ಕುಂಡಿ ಸಾಕಷ್ಟು ಸಂಪತ್ತು ಇದ್ದುದಕ್ಕೆ ಭೂಮಿ ಮೇಲೆ ಬಂತು. ಇಂದ್ರನ ಅಮರಾವತಿ ಏನದ ಮೇಲೆ ಅದು ಸಾಕಷ್ಟು ಸಂಪತ್ತು ಇರದೇ ಇದ್ದಿದ್ದಕ್ಕೆ ಹಗರ ಆಗಿದ್ದಕ್ಕೆ ಅದು ಆಕಾಶಕ್ಕೆ ಹೋಯ್ತು ಅಂತೇಳಿ ಶಾಸನದಲ್ಲೇ ವರ್ಣನೆ ಮಾಡ್ತಕ್ಕಂಥ ಶಾಸನ ಲಕ್ಕುಂಡಿಯಲ್ಲಿದೆ. ಒಟ್ನಲ್ಲಿ ಚಾಲುಕ್ಯರು, ರಾಷ್ಟ್ರಕೂಟರು, ವಿಜಯನಗರ ಅರಸರು ಸೇರಿ ಹಲವು ರಾಜರು ಆಳಿದ ನಾಡು ಲಕ್ಕುಂಡಿ. ಇಲ್ಲಿನ ಭೂಗರ್ಭದಲ್ಲಿ ದಿನಕ್ಕೊಂದು ಪುರಾತನ ವಸ್ತುಗಳು ಪತ್ತೆಯಾಗ್ತಿವೆ. ಇನ್ನು ಏನೆಲ್ಲ ಸಿಗುತ್ತೋ ಅನ್ನೋ ಕುತೂಹಲ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿದೆ. ಸಂಜೀವ ಪಾಂಡ್ರೆ, TV9 ಗದಗ.